ಕಳ್ಳತನ ಮಾಡುತ್ತಿರುವಾಗಲೇ ಸಿಸಿ ಕ್ಯಾಮೆರಾದ ಲೈವ್ ಸ್ಟ್ರೀಮ್ ಆಧರಿಸಿಕೊಂಡು ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ಸೀನ್ಗಳು ಮೂವಿಗಳಲ್ಲಿ ಕಾಮನ್. ಅಂತಹದ್ದೇ ಘಟನೆಯೊಂದು ಕರಾವಳಿ ಜಿಲ್ಲೆಯ ಉಡುಪಿಯಲ್ಲಿ ನಡೆದಿದೆ. ಕಳ್ಳನೊಬ್ಬ ರಾತ್ರೋರಾತ್ರಿ ಸಹಕಾರಿ ಬ್ಯಾಂಕಿಗೆ ನುಗ್ಗಿ ಕಳ್ಳತನ ಮಾಡೋದಕ್ಕೆ ಮುಂದಾಗಿ ಕೇವಲ 10 ನಿಮಿಷದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಗಂಗೊಳ್ಳಿಯ ಮುಳ್ಳಿಕಟ್ಟೆಯ ಹೊಸಾಡು ಶಾಖೆಯ ಪಂಚಗಂಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಿಟಕಿಯ ಸರಳು ಮುರಿದು ಒಳಗೆ ಎಂಟ್ರಿ ಕೊಟ್ಟ ಕಳ್ಳನ ಕರಾಮತ್ತು ಸಿಸಿಟಿವಿ ಲೈವ್ ಸ್ಟ್ರೀಮ್ನಲ್ಲಿ ಬರುತ್ತಿತ್ತು. ರಾತ್ರಿ ಸುಮಾರು 1:40 ಹೊತ್ತಿಗೆ ಕಿಟಕಿಯ ಗ್ರಿಲ್ ಒಡೆದು ಕಳ್ಳ ಒಳನುಗ್ಗಿದ್ದಾನೆ. ಕುಂದಾಪುರದ ಅಂಕದಕಟ್ಟೆಯಲ್ಲಿರುವ ಸೈನ್ ಇನ್ ಸೆಕ್ಯೂರಿಟಿಯ ಸಿಸಿಟಿವಿ ಲೈವ್ ಮಾನಿಟರಿಂಗ್ನಲ್ಲಿ ಘಟನೆ ಬೆಳಕಿಗೆ ಬಂದು ಬೀಟ್ ಪೊಲೀಸರಿಗೆ ಸಿಬ್ಬಂದಿಗಳು ಮಾಹಿತಿ ನೀಡಿದ್ದಾರೆ. 10 ನಿಮಿಷದಲ್ಲಿ ಪೊಲೀಸರು ಘಟನಾ ಸ್ಥಳಕ್ಕೆ ತಲುಪಿ ಕಳ್ಳನನ್ನ ಹಿಡಿದಿದ್ದಾರೆ. ಕೇರಳದ ಕೊಲ್ಲಂ ಜಿಲ್ಲೆಯ ಪ್ರಕಾಶ್ ಬಾನು ಬಂಧಿತ ಆರೋಪಿ. ಈತ ಮೋಸ್ಟ್ ವಾಂಟೆಡ್ ಅಂತಾರಾಜ್ಯ ಕಳ್ಳ ಎಂದು ಹೇಳಲಾಗುತ್ತಿದೆ. ಸೈನ್ ಇನ್ ಸೆಕ್ಯೂರಿಟಿಯ ಕಾರ್ಯದಕ್ಷತೆ, ಸಮಯ ಪ್ರಜ್ಞೆ, ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯಿಂದ ಭಾರೀ ಕಳ್ಳತನ ನಡೆಯುವುದು ತಪ್ಪಿದೆ. ಸೈನ್ ಇನ್ ಸೆಕ್ಯೂರಿಟಿಯ ಕಾರ್ಯವೈಖರಿಯ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.